ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ಮಕರ ರಾಶಿಯವರಿಗೆ ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಮಕರ ರಾಶಿಯವರ ಜೀವನದಲ್ಲಿ ಶೀಘ್ರದಲ್ಲೇ ಸಂಭವಿಸಲಿರುವ ಪ್ರಮುಖ ಟರ್ನಿಂಗ್ ಪಾಯಿಂಟ್ಸ್, ಬಹಳ ದಿನಗಳಿಂದ ಮರೆಮಾಚಿಕೊಂಡಿದ್ದ ಒಂದು ಸತ್ಯ ಹೇಗೆ ಬೆಳಕಿಗೆ ಬರುತ್ತೆ ಮತ್ತು ಅದರಿಂದ ನಿಮ್ಮ ಮುಂದಿನ ಜೀವನ ಯಾವ ದಿಕ್ಕಿಗೆ ಸಾಗುತ್ತೆ ಎಂಬುದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಮಧ್ಯೆಯಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದರೆ ಮಾತ್ರ ಇದರ ಸಂಪೂರ್ಣ ಅರ್ಥ ನಿಮಗೆ ತಿಳಿಯುತ್ತೆ. ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರು ಯಾರ್ಯಾರು ನೋಡ್ತಾ ಇದ್ರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಮತ್ತು ನಮ್ಮ ಚಾನಲ್ನಲ್ಲಿ ಯಾವಾಗಲೂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮಕರ ರಾಶಿಯವರು ಸ್ವಭಾವತಃ ಶಿಸ್ತು, ಶ್ರಮ ಮತ್ತು ಸಹನೆಯ ಪ್ರತೀಕ. ಇವರು ಮಾತಿಗಿಂತ ಕೆಲಸಕ್ಕೆ ಹೆಚ್ಚಿನ ಮಹತ್ವ ನೀಡ್ತಾರೆ. ಹೊರಗೆ ಗಂಭೀರವಾಗಿ ಕಾಣಿಸಿಕೊಟ್ರೆ ನೋಡೋದಕ್ಕೇನು ರಫ್ ಆಗಿ ಕಾಣಿಸ್ತಾರೆ, ಆದರೆ ಒಳಗಡೆ ಮಾತ್ರ ಇವರಿಗೆ ಭಾರೀ ಜವಾಬ್ದಾರಿಯ ಭಾವನೆಯನ್ನು ಇವರು ಹೊಂದಿರ್ತಾರೆ. ತಮ್ಮ ಗುರಿ ಏನು ಎಂಬುದು ಇವರಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ ಮತ್ತು ಆ ಗುರಿಯನ್ನು ತಲುಪೋದಕ್ಕೆ ಯಾವ ಮಟ್ಟದ ಕಷ್ಟವನ್ನಾದರೂ ಸಹಿಸುವ ಒಂದು ಮನೋಬಲ ಇವರಲ್ಲಿ ಇರುತ್ತೆ. ಸುಲಭವಾಗಿ ಭರವಸೆ ಕೊಡುವವರು ಇವರಲ್ಲ, ಆದರೆ ಕೊಟ್ಟ ಮಾತನ್ನು ಯಾವ ಕಾರಣಕ್ಕೂ ಮುರಿಯುವವರು ಕೂಡ ಇವರು ಅಲ್ವೇ ಅಲ್ಲ. ಇನ್ನು ಕೆಲಸದ ವಿಷಯದಲ್ಲಿ ಹೇಳೋದಾದರೆ ಮಕರ ರಾಶಿಯವರು ಅತ್ಯಂತ ಜವಾಬ್ದಾರಿಯುತರು. ನಿಧಾನವಾಗಿ ಸಾಗಿದರೂ ಕೂಡ ಸ್ಥಿರವಾಗಿ ಮುನ್ನಡೆಯುವ ಶೈಲಿ ಇವರದಾಗಿರುತ್ತೆ. ಆರಂಭದಲ್ಲಿ ಅನೇಕ ಅಡೆತಡೆಗಳು ಎದುರಾದರೂ ಸಹ ಅವುಗಳನ್ನು ತಾಳ್ಮೆಯಿಂದ ಎದುರಿಸಿ ಕೊನೆಗೆ ಯಶಸ್ಸನ್ನು ತಮ್ಮದಾಗಿಸಿಕೊಳ್ತಾರೆ. ಸಹೋದ್ಯೋಗಿಗಳಲ್ಲಿ ಇವರಿಗೆ ಗೌರವ ಹೆಚ್ಚು ಇದ್ದರೂ ಇವರ ಶ್ರಮವನ್ನು ಸಹಿಸಲಾಗದು. ಕೆಲವು ಜನ ಇರ್ತಾರಲ್ಲ, ಅವರು ಒಳಗೊಳಗೆ ಒಂದು ಹೊಟ್ಟೆ ಕಿಚ್ಚು ಬಿಡುವ ಸಾಧ್ಯತೆಯೂ ಇರುತ್ತೆ. ಇದೀಗ ಮಕರ ರಾಶಿಯವರ ಮುಂದಿನ ದಿನಗಳ ಸೂಚನೆಗಳ ಕಡೆಗೆ ನೋಡಿದರೆ, ಇವರು ಬಹಳ ಸಮಯದಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಗೊಂದಲ ಅನ್ನೋದು ಒಂದು ಉಂಟು ಮಾಡಿದ ಒಂದು ವಿಚಾರ ಏನಿದೆ, ಅದು ಈಗ ಸ್ಪಷ್ಟ ಉತ್ತರ ಸಿಗುವ ಕಾಲ ಬರ್ತಾ ಇದೆ. ವಿಶೇಷವಾಗಿ ಈ ಸತ್ಯ ಏನಿದೆ, ನಿಮಗೆ ಹತ್ತಿರವಾಗಿರುವ ಒಬ್ಬ ವ್ಯಕ್ತಿಯ ಮೂಲಕ ಹೊರಬರುವ ಸಾಧ್ಯತೆ ಇರುತ್ತೆ. ಆ ವ್ಯಕ್ತಿ ನಿಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಿರುವ ಒಬ್ಬ ಕೊಲೀಗ್ ಆಗಿರ್ಬೋದು. ಈ ವಿಷಯ ತಿಳಿದಾಗ ಮೊದಲಿಗೆ ಸ್ವಲ್ಪ ನೋವು ಅಥವಾ ನಿರಾಸೆ ನಿಮಗೆ ಆಗಬಹುದು. ಆದರೆ ಈ ಸತ್ಯವನ್ನು ನೀವು ತಪ್ಪಿಸಿಕೊಳ್ಳಲಾಗದ ಒಂದು ಪಾಠ ಅಂತ ನೀವು ಸ್ವೀಕಾರ ಮಾಡಬೇಕಾಗುತ್ತೆ. ಈ ಸಮಯದಲ್ಲಿ ಮಕರ ರಾಶಿಯವರು ಭಾವನೆಗಿಂತ ಬುದ್ಧಿಗೆ ಜಾಸ್ತಿ ಆದ್ಯತೆಯನ್ನು ನೀಡೋದು ತುಂಬ ಅತ್ಯಗತ್ಯ. ತಕ್ಷಣದ ಕೋಪ ಅಥವಾ ಬೇಸರದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಸಮಸ್ಯೆಗಳನ್ನು ತಂದೊಡ್ಡುತ್ತೆ. ಆದ್ದರಿಂದ ಪ್ರತಿಯೊಂದು ವಿಷಯವನ್ನು ಆಳವಾಗಿ ಯೋಚನೆ ಮಾಡಿ ಶಾಂತ ಮನಸ್ಸಿನಿಂದ ಮುಂದಿನ ಹೆಜ್ಜೆಯನ್ನು ಇಡಿ. ಈ ರೀತಿಯಾಗಿ ನಡೆದುಕೊಂಡ್ರೆ ಈ ಸತ್ಯನೇ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಬದಲಾವಣೆಯೂ ಆಗುತ್ತೆ, ನಿಮಗೆ ಬೆಳವಣಿಗೆಯೂ ಆಗುತ್ತೆ. ಹಣಕಾಸು ಮತ್ತು ಉದ್ಯೋಗದ ವಿಷಯದಲ್ಲಿ ಹೇಳೋದಾದರೆ ಮಕರ ರಾಶಿಯವರಿಗೆ ಉತ್ತಮ ಸೂಚನೆಗಳು ಕಾಣಿಸ್ತಾ ಇವೆ. ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಿರೋರಿಗೆ ಒಳ್ಳೆಯ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ಈಗಾಗಲೇ ಉದ್ಯೋಗದಲ್ಲಿ ಯಾರಿದ್ದಾರೋ ಅವರಿಗೆಲ್ಲ ಪ್ರಮೋಷನ್ ಆಗುತ್ತೆ, ಸಂಬಳ ಹೆಚ್ಚಾಗುತ್ತೆ ಅಥವಾ ಹೆಚ್ಚುವರಿ ಜವಾಬ್ದಾರಿಗಳು ದೊರೆಯುತ್ತೆ. ಇನ್ನು ಕೆಲವು ಜನಕ್ಕೆ ಕೆಲಸದ ಒಂದು ಸ್ಥಳ ಬದಲಾವಣೆ, ಟ್ರಾನ್ಸ್ಫರ್ ಆಗ್ಬೋದು ಅಥವಾ ಹೊಸ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಗುವ ಯೋಗ ಕೂಡ ಇದೆ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಏನು ಅನಿಸ್ಬೋದು, ಒಂದು ಸೌಕರ್ಯ ಎಲ್ಲ ಚೆನ್ನಾಗಿಲ್ಲ ಅಂತ ಅನಿಸಿದ್ರು ಕೂಡ, ಎಲ್ಲ ಕರೆಕ್ಟಾಗಿಲ್ಲ, ಎಲ್ಲ ಸೌಕರ್ಯ ಇಲ್ಲ ಅಂತ ಅನಿಸಿದ್ರು ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಅದೇ ನಿಮ್ಮ ಬೆಳವಣಿಗೆಗೆ ಕಾರಣವಾಗುತ್ತೆ. ಕುಟುಂಬ ಜೀವನದಲ್ಲಿ ಸ್ವಲ್ಪ ಅಂತರಗಳು ಉಂಟಾಗುವ ಸಾಧ್ಯತೆ ಇದ್ರೂ ಕೂಡ ನಿಮ್ಮ ಸಹನೆ ಮತ್ತು ಶಾಂತ ನಡವಳಿಕೆ ಏನಿದೆ ಅದೆಲ್ಲವೂ ಕೂಡ ಎಲ್ಲವನ್ನ ಸರಿಪಡಿಸಿಕೊಂಡು ಹೋಗ್ಬೋದು. ವಿಶೇಷವಾಗಿ ಇಲ್ಲಿ ಒಬ್ಬ ಮಹಿಳೆಯ ಒಂದು ನಿಮಗೆ ಸಜೆಷನ್ ಕೊಡೋದು ಅಥವಾ ಬೆಂಬಲ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆ ಮಹಿಳೆ ನಿಮ್ಮ ತಾಯಿಯಾಗಿರ್ಬೋದು, ನಿಮ್ಮ ಪತ್ನಿ ಆಗಿರ್ಬೋದು, ನಿಮ್ಮ ಸಹೋದರಿ ಅಥವಾ ಕುಟುಂಬದ ಹಿರಿಯ ಮಹಿಳೆ ಆಗಿರ್ಬೋದು. ನೀವು ಅವರ ಮಾತುಗಳನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ.
ನೀವು ಗಮನ ಕೊಟ್ಟು ಕೇಳಿ ಅವರ ಸಲಹೆಯಂತೆ ನೀವು ನಡೆದರೆ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಆಧ್ಯಾತ್ಮಿಕವಾಗಿ ನೋಡಿದ್ರೆ ಮಕರ ರಾಶಿಯವರು ಈ ಸಮಯದಲ್ಲಿ ಶಿವಾರಾಧನೆ ಮತ್ತು ಶನಿದೇವರ ಪೂಜೆ ಮಾಡೋದು ಅತ್ಯಂತ ಲಾಭದಾಯಕ. ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚು, ಕಪ್ಪು ಎಳ್ಳೆ ಏನಿದೆ ಅದನ್ನು ದಾನ ಮಾಡಿ ಮತ್ತು ಬಡವರಿಗೆ ಸಹಾಯ ಮಾಡೋದರಿಂದ ಶನಿ ಸಂಬಂಧಿತ ಅಡಚಣೆಗಳು ಕಡಿಮೆ ಆಗುತ್ತೆ. ಪ್ರತಿದಿನ ಹನುಮಾನ್ ಚಾಲಿಸೆಯನ್ನು ಪಠನೆ ಮಾಡಿದರೆ ಮನಸ್ಸಿನ ಭಯ ಮತ್ತು ಆತಂಕಗಳು ದೂರವಾಗುತ್ತೆ. ಗೋಮಾತೆಗೆ ಸೇವೆ ಮಾಡೋದು, ಪಶು ಪಕ್ಷಿಗಳಿಗೆ ಆಹಾರ ಮತ್ತು ನೀರು ಇಡೋದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇಂತಹ ಸೇವೆಗಳು ನಿಮ್ಮ ಹಿಂದಿನ ಕರ್ಮಗಳ ದುಷ್ಪರಿಣಾಮವನ್ನು ಕಡಿಮೆ ಮಾಡುವ ಶಕ್ತಿ ಹೊಂದಿರುತ್ತೆ ಹೇಳುತ್ತೆ. ಒಟ್ಟಿನಲ್ಲಿ ಈ ಸಮಯ ಮಕರ ರಾಶಿಯವರಿಗೆ ಒಂದು ಪರೀಕ್ಷೆಯ ಕಾಲನೂ ಹೌದು, ಅವಕಾಶಗಳ ಕಾಲನೂ ಹೌದು. ತಾಳ್ಮೆ, ಶ್ರಮ ಮತ್ತು ನಂಬಿಕೆ ಇವುಗಳನ್ನು ಕೈ ಬಿಡದೆ ಮುಂದೆ ಸಾಗಿದರೆ ನೀವು ಕನಸಿನಲ್ಲಿ ಊಹಿಸದ ಮಟ್ಟದ ಯಶಸ್ಸನ್ನು ಕಾಣ್ತೀರಾ. ದೇವರ ಮೇಲೆ ಭರವಸೆ ಇಡಿ. ನಿಮ್ಮ ಶ್ರಮವನ್ನು ಮುಂದುವರಿಸಿದರೆ ಖಂಡಿತವಾಗಿ ನಿಮಗೆ ಶುಭ ಫಲಗಳನ್ನು ಅದು ಲಭಿಸುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ರಾಶಿ ಫಲ ಮತ್ತು ಭವಿಷ್ಯದ ವಿಡಿಯೋದೊಂದಿಗೆ ಸಿಗೋಣ ಎಂದು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.